ಭಾಷೆ ಪ್ರಾಬ್ಲಮ್ ಆಗಬಾರ್ದಂತ ತೆಲುಗು ಭಾಷೆ ಇಲ್ಲ ಇಲ್ಲ ಇನ್ನೊಂದು ಎಲ್ರಿಗೂ ಶ್ರೀಕೃಷ್ಣ ಇಂದ್ರೋ ವೃತ್ತಶ್ರವಾಃ ವರ್ತಿನಃ ಪುರಾಸ್ತಿ ಇವರು ಕುಂದಾಪುರ ಕ್ವೀನ್ ಅವಳು ಕುಂದಾಪುರ ಚತುರ್ಭುಜಾತ್ ಚಕ್ರಾಸಿ ಗದಾಶಂಕಾಯುಧಾಯುಧಃ ದೇವಕೀ ನಂದನ ಶ್ರೀ ಶಿವಾನಂದ ಬನ್ನಿ ಒಟ್ಟಿಗೆ ಬನ್ನಿ ಎಲ್ಲಿಂದ ಇವರು ವಿಷಯ ಇಲ್ಲ ಹರಿಕೃಷ್ಣ ಮಗ ನಮ್ಮ ಮೊಮ್ಮಗ ನಾನು ಚೂರ್ ಬ್ಯಾಕ್ ಹೋಗಿ ಚೂರ್ ಬ್ಯಾಕ್ ಎರಡು ವರ್ಷಕ್ಕೆ ಸ್ವಲ್ಪ ದಾರಿ ಬಿಡಿ ಸ್ವಲ್ಪ ದಾರಿ ಬಿಡಿ ಇಲ್ಲಿ
ನಮ್ಮ ಜಾರತ ನಮ್ಮ ಸಿಟ್ಟು ಫ್ಯಾಮಿಲಿಯವ್ರು ಬನ್ನಿ, ಫ್ಯಾಮಿಲಿಯವ್ರು ಮಾತ್ರ ಬನ್ನಿ. ನೀವು ನಿಮ್ಗೆಲ್ಲ ಆ ಕಡೆ ನಾವು ಮಾಡ್ತೀವಿ. ಫ್ಯಾಮಿಲಿಯವ್ರು ಮಾತ್ರ ಬನ್ನಿ, ಫ್ಯಾಮಿಲಿಯವ್ರು ಮಾತ್ರ ಬನ್ನಿ. ಹೋಗ್ರಿ ಇದು ಫ್ಯಾಮಿಲಿಯವ್ರು ಮಾತ್ರ ಬನ್ನಿ. ಕೃಷಿಕೊಂಡು ಬನ್ನಿ ಮತ್ತು ಉಳಿದವ್ರಿಗೆ ಬೇರೆ ಕಡೆ ಮಾಡಿ. ಕೃಷಿಕೊಂಡು ಬನ್ನಿ. ಫ್ಯಾಮಿಲಿಯವ್ರು ಮಾತ್ರ ಬನ್ನಿ, ಫ್ಯಾಮಿಲಿಯವ್ರು ಮಾತ್ರ ಉಳಿದವರಿಗೆ ಆ ಕಡೆ ಅಲ್ಲಿ ಉಳಿದವರಿಗೆ ಆ ಕಡೆ ಮಗ ಕಾರ್ ಇಲ್ಲೇ ಇರಲಿ, ಇಲ್ಲೇ ಇಲ್ಲೇ ಹೋಗ್ಬೋದು. ಪುನಃ ಎದುರು ಹೋಗ್ಬೇಕಂತ ಇಲ್ಲ. ಸೊ ಯಾವತ್ತೂ ಒಂದು ಅಣ್ಣ ತಮ್ಮಂದ್ರದ್ದು ಒಂದು ಕನೆಕ್ಷನ್ ಥರ ಫೀಲ್ ಆಗೋದು. ಅವರು ನಮ್ಮ ಊರವ್ರು ಅನ್ನೋ ಒಂದು ಫೀಲಿಂಗ್, ಯಾವತ್ತು ಅವರು ಆಂಧ್ರದವ್ರು ಅನ್ನೋ ಫೀಲೇ ಇರಲಿಲ್ಲ ನನಗೆ. ಸೊ ಭಾಳ ಟೈಮ್ ಆದಮೇಲೆ ಮೀಟ್ ಮಾಡೋಂಥ ಒಂದು ಅವಕಾಶ ಸಿಕ್ತು. ರೀಸೆಂಟ್ಲಿ ನನಗೆ ಹಿಂಗೆ ಬರಬೇಕು ಅಂತ ಹೇಳಿದ್ರು ಅವರು. ಸೊ ಭಾಳ ಖುಷಿ ಆಯಿತು. ನಾನು ಈ ಕಡೆನೇ ಇದ್ದೆ, ನನಗೂ ಮೊನ್ನೆ ಬರಬೇಕಾಗಿತ್ತು, ನಾನು ಅಷ್ಟಮಿಗೆ ಬರೋಕ್ಕಾಗಲಿಲ್ಲ. ಸೊ ಒಟ್ಟಿಗೆ ಒಂದು ದೇವರ ದರ್ಶನ ಒಂದು ಮಾಡೋಂಥ ಒಂದು ಅವಕಾಶ. ಇವ್ರ ಜೊತೆಗೆ ನಾನು ಇಲ್ಲಿ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ತುಂಬ ಖುಷಿ ಆಯಿತು. ಪ್ರಸಾದ ಎಲ್ಲ ಊಟ ಮಾಡ್ಕೊಂಡು ಹೊರಟ್ವಿ. ನೋಡೋಣ, ಅದೆಲ್ಲ ಲಿಸ್ಟ್ ಹೇಳಬಾರ್ದು, ಗುಟ್ಟಾಗಿರಲಿ ಅಂತ. ನಡೀತಾ ಥ್ಯಾಂಕ್ ಯು. ನಮ್ಮ ಅಮ್ಮಂದು ಒಂದು ಆಸೆ ಇದು. 40 ವರ್ಷಗಳಿಂದ ಒಂದು ಸಲ ನಾನು ಉಡುಪಿ ಕೃಷ್ಣನ್ ಟೆಂಪಲ್ ನೋಡಬೇಕು ಅಂತ. ಅದು ಇವತ್ತು ಈ ವಿಶೇಷ ದಿವಸ ಆಗೋದು ನನಗೆ ತುಂಬ ಭಾಳ ಖುಷಿಯಾಗಿದೆ. ಇದೆಲ್ಲ ಕೃಷ್ಣನ್ ಸ್ಕ್ರೀನ್ ಪ್ಲೇ ಅಂತೀನಿ ನಾನು. ಅದು ಬೇರೆ ನಾನು ಇಷ್ಟಪಟ್ಟ ಫ್ರೆಂಡು, ನನಗೆ ದೇವ್ರು ಕೊಟ್ಟಿದ್ದ ಫ್ರೆಂಡು ನಮ್ಮ ರಿಷಬ್ ಅವ್ರ ಜೊತೆಯಲ್ಲಿ ಬರೆದು, ನಮ್ಮ ಪ್ರಶಾಂತ್ ನೀಲ್ ನಮ್ಮ ಡೈರೆಕ್ಟರ್ ಜೊತೆಯಲ್ಲಿ ಬರೋದು ಇನ್ನೂ ಭಾಳ ಖುಷಿಯಾಗಿದೆ. ಇಲ್ಲಿ ಎಲ್ಲ ಅರೇಂಜ್ ಮಾಡಿದ್ದಕ್ಕೆ ಎಲ್ಲರಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಹೌದು, ನಮ್ಮಮ್ಮ ಇನ್ ದ ರೀಜನೇ, ಈ ರೀಜನ್ಗೆ ಕುಂದಾಪುರ ಇಲ್ಲ ಹುಟ್ಟಿದೆ ಅಲ್ಲಿ, ಬಟ್ ಅವ್ರ ಆನ್ಸೆಸ್ಟರ್ಸ್ ಎಲ್ಲರೂ ಕುಂದಾಪುರದವರು. ಮನಃಶಾಂತಿವಾಗಿದೆ. ಸರ್ವೇ ಜನ ಸುಖಿನೋ ಭವಂತು, ಅದೇ ಬೇಡ್ಕೊಂಡಿದ್ದು ನಾನು.
ಇಲ್ಲ, ನನ್ನ ಮನೇಲಿ ಊಟ ಮಾಡೋದೇ ಉಡುಪಿ ಊಟ. ಸೊ ಈ ಥರ ಊಟನೇ ನಾನು ಊಟ ಮಾಡೋದು ಮನೇಲಿ. ರಿಷಬ್ ಅವ್ರದ್ದು ನೆಕ್ಸ್ಟ್ ಫಿಲ್ಮ್ ಏನು ನಿಮಗೆಲ್ಲ ಗೊತ್ತಲ್ಲವ ಏನಾಗ್ತಿದೋ ಅದು. ಆ್ಯಂಡ್ ಮೇನ್ಲಿ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ, ಅದು ಭಾಳ ಖುಷಿಯಾಗಿದೆ ನನಗೆ. ವೆರಿ ವರ್ದಿ ಅವಾರ್ಡ್ ಟು ಅ ವರ್ದಿ ಆ್ಯಕ್ಟರ್. ನಮಸ್ಕಾರ. ಇವತ್ತು ಕೃಷ್ಣ ಮಠಕ್ಕೆ ಬರಲೇಬೇಕೆಂಬ ಉದ್ದೇಶದಿಂದ ಅಮ್ಮನ ಆಸೆಯ ಪ್ರಕಾರ ಇವತ್ತು ರಾಮರಾವ್ರವರ ಮೊಮ್ಮಗ ಜೂನಿಯರ್ NTR ಅವರು ಬಂದಿದ್ದಾರೆ. ಜೊತೆಗೆ ರಿಷಬ್ ಶೆಟ್ಟಿ ಅವರು ಕೂಡ ಬಂದಿದ್ದಾರೆ. ಜೂನಿಯರ್ NTR ಅವರ ಅಮ್ಮ ಮತ್ತು ಪ್ರಶಾಂತ್ ನೀಲ್ ಅವರು ಕೂಡ ಬಂದಿದ್ದಾರೆ. ಅವರೆಲ್ಲರೂ ಕೂಡ ನಮ್ಮ ವಿಶೇಷವಾಗಿ ನಮ್ಮ ಜೂನಿಯರ್ NTR ಅಂತ ಪ್ರಸಿದ್ಧರಾದಂತಹ ಅವರ ಮೊಮ್ಮಗ TN ರಾಮರಾಯರ ಮೊಮ್ಮಗ ಅಮ್ಮನ ಕನಸು 40 ವರ್ಷದಿಂದ ಕೃಷ್ಣನನ್ನು ನೋಡಬೇಕಂತ ಇತ್ತು. ಒಟ್ಟಿಗೆ ಜೊತೆಗೆ ಮಗನನ್ನು ಕರ್ಕೊಂಡು ಬರಬೇಕು ಅಂತೇಳಿ ಹರಕೆ ಹೊತ್ತಿದ್ರು. ಆ ರೀತಿಯಾಗಿ ಇವತ್ತು ಒಳ್ಳೆಯ ದಿವಸ, ಶ್ರಾವಣ ಶನಿವಾರ ದಿವಸ ಇಲ್ಲಿ ಬಂದು ಭೋಜನ ಪ್ರಸಾದವನ್ನು, ಇಲ್ಲಿ ಉಡುಪಿ ಕೃಷ್ಣನ ಪ್ರಸಾದಕ್ಕೆ ಬಹಳ ಪ್ರಸಿದ್ಧವಾದದ್ದು. ಹಾಗಾಗಿ ಭೋಜನ ಪ್ರಸಾದ ಸ್ವೀಕಾರ ಮಾಡಬೇಕು, ದರ್ಶನ ಮಾಡಬೇಕು ಮತ್ತು ಪೂಜ್ಯ ಪರ್ಯಾಯ ಶ್ರೀಪಾದರ ಅನುಗ್ರಹ ಪಡಬೇಕೆಂಬ ಏಕಮಾತ್ರ ಉದ್ದೇಶದಿಂದ ಇವತ್ತು ಬಂದು ಅವರು ಕೃತಾರ್ಥರಾಗಿದ್ದಾರೆ. ಎಲ್ಲ ಕೃಷ್ಣನ ದರ್ಶನ ಪಡೆದು ಧನ್ಯರಾಗಿದ್ದಾರೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹೌದು, ಇವತ್ತು ಶ್ರಾವಣ ಶನಿವಾರ ಇಲ್ಲಿ ಬಹಳ ವಿಶೇಷ. ನೆಲದಲ್ಲಿ ಊಟ ಮಾಡುವ ಹರಕೆ ಹೊತ್ತ ಸಾವಿರಾರು ಮಂದಿ ಇಲ್ಲಿ ಬಂದು ಆ ಸೇವೆಯನ್ನು ಮಾಡತಕ್ಕಂಥ ಒಂದು ಸುಸಂದರ್ಭ. ಇದೇ ದಿವಸ, ಪುಣ್ಯ ದಿವಸದಲ್ಲಿ ಇವತ್ತು ಒಂದು ವಿಶೇಷವಾಗಿ ಮುಖ್ಯ ಪ್ರಾಣನಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದಾರೆ. ತಮ್ಮ ಮುಂದಿನ ಚಿತ್ರಗಳ ಬಗ್ಗೆ, ಉದ್ಯಮದ ಬಗ್ಗೆ ಭಾಳ ಯಶಸ್ಸು ಸಿಗಬೇಕೆಂಬ ದೃಷ್ಟಿಯಿಂದ ವಿಶೇಷವಾಗಿ ಪ್ರಾರ್ಥನೆಯನ್ನು ಕೂಡ ಶ್ರೀಕೃಷ್ಣ ಮುಖ್ಯ ಪ್ರಾಣದಲ್ಲಿ ಪ್ರಾರ್ಥಿಸಿರ್ತಾರೆ. ಹಾಗೆ ಅವರು ಪೂಜ್ಯ ಶ್ರೀಪಾದರಿಂದ ಬಹಳ ಆಸಕ್ತಿಯಿಂದ ಕೋಟಿ ಗೀತಾ ಲೇಖನ ಯಜ್ಞದ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಸ್ವಾಮೀಜಿಯವರಿಂದ ಭಗವದ್ಗೀತೆಯನ್ನು ಬರೆಯತಕ್ಕಂತಹ ಒಂದು ದೀಕ್ಷೆಯನ್ನು ಕೂಡ ಇವತ್ತು ಪಡೆದುಕೊಂಡದ್ದು ಬಹಳ ಸಂತೋಷದ ವಿಚಾರ. ಬನ್ನಿ ಹೊರಡು, ಬನ್ನಿ ಸೆಟ್ರೆ ಬನ್ನಿ. ಸೆಟ್ರೆ ಬನ್ನಿ.